ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚೇತನ್ ಗಡಿಯವರು ಸಂಪರ್ಕದಲ್ಲಿದ್ರೆ ಈಗ ತಾನೇ ನಮ್ಮ ಈರೇಗೌಡ ಸರ್ ಕೇಳ್ತಾ ಇದ್ರು. ಚೇತನ್ ಗಡಿಯವರೇ, ಅಂದ್ರೆ ಶಿಕ್ಷಣ ತಜ್ಞರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವ್ರು ಬ್ರೇಕ್ ಸಮಯದಲ್ಲಿ ಕೇಳ್ತಾ ಇದ್ರು, ಆ ಶಾಲೆಗಳಲ್ಲಿ ಹಿಂದಿಯಿಂದ ಟೀಚ್ ಮಾಡ್ತಾ ಇದ್ರಾ ಅಥವಾ ಕಂಪ್ಲೀಟ್ ಉರ್ದು ಭಾಷೆಯಲ್ಲಿ ಏನಾದ್ರು ಟೀಚ್ ಮಾಡ್ತಾ ಇದ್ರಾ ಅಂತ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೇಳ್ತಾ ಇದ್ರು. ತಮ್ಗೇನಾದ್ರೂ ಗಮನಕ್ಕೆ ಇದೆಯಾ ಚೇತನ್ ಸರ್? ಈ ಸಂದರ್ಭದಲ್ಲಿ ಆಕ್ಚುಲಿ ಅವರು ಹೇಳಿದಂತ ಇದು ಕ್ಲಾರಿಫಿಕೇಶನ್ ಏನು ಅಂತಂದ್ರೆ, ಹಿಂದಿ ಟೀಚರು ಮಧ್ಯದಲ್ಲಿ ಅವರಿಗೆ ಉರ್ದು ಕೂಡ ಅವರಿಗೆ ಪಾಠವನ್ನ ಇದು ಕಲಿಸ್ತಾ ಇದ್ರು. ಅದು ತುಂಬಾ ದಿನದಿಂದ ನಡೀತಾ ಇತ್ತು. ಆಮೇಲೆ ಅದನ್ನ ಅವರು ಹೋಮ್ವರ್ಕ್ ಆಗಿ ಕೂಡ ಆ ಒಂದು ಡೈರಿಯಲ್ಲಿ ಬರೆದಿದ್ದು ಯಾವಾಗ ಆ ಒಂದು ವಿದ್ಯಾರ್ಥಿಯ ತಂದೆ ತಾಯಿಗೆ ಅದು ಗಮನಕ್ಕೆ ಬಂತು, ಅವಾಗ ಅವರು ಇದನ್ನ ಇದೇನಿದು ಉರ್ದು ಬರ್ದಿದಾರಲ್ಲ, ಇದು ನಮ್ಗೆ ಯಾವ್ದು ಸಬ್ಜೆಕ್ಟ್ ಇಲ್ವಲ್ಲ ಅಂತ ಹೇಳಿ ಅದ್ರ ಮೇಲೆ ಯಾವಾಗ ಅವರು ಹಿಂದೂ ಸಂಘಟನೆಗಳನ್ನ ಸಂಪರ್ಕ ಮಾಡಿದ್ರು, ಅವಾಗ ಅದು ಸ್ಕೂಲಲ್ಲಿ ಹೋಗಿ ನಾವು ಪ್ರಶ್ನಿಸುವಂತ ಒಂದು ಇದು ಬಂದಿದೆ. ಚೇತನ್ ಸರ್ ಒಂದ್ ಸೆಕೆಂಡ್ ಹಂಗೆ ಈರೇಗೌಡ ಸರ್, ನನ್ನ ಪ್ರಶ್ನೆ ಅದಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಸಬ್ಜೆಕ್ಟ್ನ ಹೇಳಬೇಕು ಅಂತ ಅಂದರೆ ಮಕ್ಳಿಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ಮಾತೃಭಾಷೆನಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀವಿ ನಾವು. ಮಾತೃಭಾಷೆ, ಈಗ ಒಂದು ಕೆಮಿಸ್ಟ್ರಿ ಟೀಚ್ ಮಾಡಬೇಕು ಅಂದರೆ ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ಹೇಳ್ತೀವಿ, ಅವ್ನಿಗೆ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀವಿ. ಯಾರಾದರೂ ಕನ್ನಡ ಬರದೇ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇದ್ದರೆ ಉರ್ದುನಲ್ಲಿ ಹೇಳೋದಕ್ಕೂ ನಮಗೆ ಲ್ಯಾಂಗ್ವೇಜ್ ಬಂದರೆ ಟ್ರೈ ಮಾಡ್ತೀವಿ. ಅದನ್ನು ನಾವು ದೊಡ್ಡ ಇಶ್ಯೂ ಅಂತ ಮಾಡೋದು ಬದಲು ಅವರು ಹಿಂದಿನ ಉರ್ದುನಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿರ್ಬೋದು, ಯಾಕೆಂದರೆ ರಿಲೇಟೆಡ್ ಲ್ಯಾಂಗ್ವೇಜಸ್ ಅವು. ಉರ್ದು ಲ್ಯಾಂಗ್ವೇಜನ್ನು ತಗೊಂಡು ಹಿಂದಿನ ಕಲಿಸೋದಕ್ಕೆ ಟ್ರೈ ಮಾಡಿರ್ಬೋದಾ, ಅಥವಾ ಉದ್ದೇಶಪೂರ್ವಕವಾಗಿ ಉರ್ದುನೇ ಟೀಚ್ ಮಾಡ್ತಿದ್ರಾ ಅನ್ನೋದು ನಮಗೆ ಒಂದು ಕ್ಲಾರಿಫಿಕೇಷನ್ ಬೇಕಾಗುತ್ತೆ ಇಲ್ಲಿ. ಯಾಕೆಂದರೆ ಟೀಚಿಂಗ್ ಮೆಥಡ್ಸಲ್ಲಿ ಹಲವಾರು ಲ್ಯಾಂಗ್ವೇಜ್, ಯಾಕೆಂದರೆ ನಮ್ಮದು ಭಾರತ ದೇಶ ಹಲವಾರು ಭಾಷೆಗಳ ಒಂದು ಸಮೂಹ ಆಗಿರೋದ್ರಿಂದ ಅವರು ಮಕ್ಕಳಿಗೆ ಈಗ ಬೆಂಗಳೂರಂಥ ಪ್ಲೇಸಸ್ಸಲ್ಲಿ ಏನಾಗ್ತದೆ ಅಂತ ಅಂದರೆ ಎಲ್ಲ ಭಾಷೆಯ ಮಕ್ಕಳು ಇದ್ದಾರೆ. ಎಲ್ಲ ಭಾಷೆಯ ಮಕ್ಕಳಿಗೆ ಒಂದೇ ಸಬ್ಜೆಕ್ಟ್ನ ಒಂದೇ ಲ್ಯಾಂಗ್ವೇಜಲ್ಲಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ಅಂಥ ಕೇಸಸ್ಸಲ್ಲಿ ನಾವೇನು ಮಾಡ್ತೀವಿ, ಅವರು ಮಾತೃಭಾಷೆಗೆ ಅನುಗುಣವಾಗಿ ಒಂದು ಸ್ವಲ್ಪ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀವಿ. ಅದರಿಂದ ಏನು ಉದ್ದೇಶ ಇರೋದಿಲ್ಲ ಅನ್ನೋದು ನನ್ನ ಒಂದು ಭಾವನೆ. ಎಕ್ಸಾಕ್ಟ್ಲಿ ಇಲ್ಲಿ ನಡೆದಂತ ಒಂದು ಅಂಶ ಏನಂತಂದ್ರೆ, ಇದು ಭರತ್ ಚಂದ್ರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಇದು ಇಲ್ಲಿನ ಲ್ಯಾಂಗ್ವೇಜ್, ಇಲ್ಲಿನ ಒಂದು ಮಾತೃಭಾಷೆ ಬಂದು ತೆಲುಗು ಇದೆ. ಅವ್ರು ಅದನ್ನ ನೀವು ಹೇಳೋ ಪ್ರಕಾರ ಅವ್ರು ಅರ್ಥ ಮಾಡಿಸಿ ಹೇಳ್ಬೇಕಂದ್ರೆ ಒಂದು ಇಂಗ್ಲಿಷ್ ಅಲ್ಲಿ ಹೇಳ್ಬೋದು, ಇಲ್ಲ ತೆಲುಗುದಲ್ಲಿ ಹೇಳ್ಬೋದು. ಆದ್ರೆ ಅದನ್ನ ಉರ್ದು ಅಲ್ಲಿ ಅವರು ಅರ್ಥ ಮಾಡಿಸಿ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಬೇಸ್ ಇಲ್ಲ. ಇನ್ನೊಂದು ವಿಷಯ ಏನಂತಂದ್ರೆ, ಅದು ಕೇವಲ ಹೇಳ್ಕೊಡೋದಕ್ಕೆ, ಅರ್ಥ ಮಾಡಿಸೋದಕ್ಕೆ ಉರ್ದು ಹೇಳಿದ್ದಾರೆ ಅಂತಲ್ಲ, ಅವರ ಒಂದು ನೋಟ್ ಬುಕ್ ಅಲ್ಲಿ ಉರ್ದು ಅಲ್ಲಿ ಬರ್ದಿದ್ದಾರೆ, ಇದನ್ನ ನೀವು ಓದ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಗೆ ಓದ್ಕೊಂಡ್ ಬರ್ತಾರೆ? ಒಂದು ಹಿಂದೂ ಹುಡುಗ ಇದ್ದಾನೆ ಅಂತಂದ್ರೆ ಅವನಿಗೆ ಉರ್ದು ಎಲ್ಲಿಂದ ಅರ್ಥ ಆಗುತ್ತೆ? ಅದನ್ನ ನೋಟ್ ಬುಕ್ ಅಲ್ಲಿ ಬರ್ದು ಇದನ್ನ ನೀವು ರಿಸೈಟ್ ಮಾಡ್ಕೊಂಡ್ ಬನ್ನಿ, ನಾಳೆ ಇದನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಅಂತ ಹೇಳಿರುವಂತ ಸಂದರ್ಭಗಳಿದೆ. ಅದರಲ್ಲಿ ಆತರ 2-3 ಪೇಜ್ಗಳಲ್ಲಿ ಬರ್ದಿದ್ದಾರೆ. ಕೇವಲ ಒಂದೇ ಸರಿ ಆಗಿದೆ, ಏನೋ ತಪ್ಪಾಗಿದೆ ಅಂತ ಅಲ್ಲ, ಅದು 2-3 ಸರಿ ಬರೆದ ಮೇಲೆ ಅದು ಗಮನಕ್ಕೆ ಬಂದಿದೆ. ಅಂದ್ರೆ ಇದೆಲ್ಲ ಕೂಡ ಒಂದು ಪ್ರಕಾರ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರೋದು ಅನ್ನೋದು ತುಂಬಾ ಕ್ಲಿಯರ್ ಆಗಿದೆ ಸರ್. ಯಾಕಂದ್ರೆ ಅದು ಇಂಗ್ಲಿಷ್ ಸ್ಕೂಲ್, ಅದು ಇಂಗ್ಲಿಷ್ ಸ್ಕೂಲ್ ಇದ್ದಾಗ ಅವ್ರು ಉರ್ದು ಅಲ್ಲಿ ಹೇಗೆ ಹೇಳ್ತಾರೆ ಅದನ್ನ? ಉರ್ದು ಯಾರಿಗ ಅರ್ಥ ಆಗುತ್ತೆ? 99% ಅಲ್ಲಿ ಇರುವಂತವರೆಲ್ಲ ಹಿಂದೂ ಹುಡುಗರೇ ಇದ್ದಾರೆ ಅಲ್ಲಿ. ಅವ್ರಿಗೆ ನೀವು ತೆಲುಗುದಲ್ಲಿ ಹೇಳ್ಬೇಕು, ಇಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೋದಲ್ಲ. ಉರ್ದುದಲ್ಲಿ ಹೇಳುವಂತಂದ್ರೆ ಯಾರಾದ್ರೂ ಮುಸ್ಲಿಂ ಸ್ಟೂಡೆಂಟ್ ಇದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೀವು ಉರ್ದು ಅಲ್ಲಿ ಹೇಳಿ. ಆದ್ರೆ ಹಿಂದೂ ಸ್ಟೂಡೆಂಟ್ ನೋಟ್ ಬುಕ್ ಅಲ್ಲಿ ನೀವು ಉರ್ದು ಅಲ್ಲಿ ಬರೆದು ಇದನ್ನ ನೀವು ಬಾಯಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳೋದು ಎಷ್ಟುವರೆಗೂ ಸರಿ ಅನ್ನೋದು ಇಲ್ಲಿ ನಾವು ಅಲ್ಲಿಗೆ ತೆಲಂಗಾಣ ರಾಜಧಾನಿಯ ಭಾಗದಲ್ಲಿ ಇರುವಂತಹ ಅಷ್ಟು ಶಾಲೆಗಳಲ್ಲೂ ಕೂಡ ಮುಸ್ಲಿಂ ಧರ್ಮವನ್ನ ಹೇರಿಕೆ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಚೇತನ್ ಸರ್ ಹೇಳೋ ಪ್ರಕಾರ. ಓಕೆ, ಅಯೂಬ್ ಖಾನ್ ಸರ್, ಹೇರಿಕೆ ಆಗ್ತಾ ಇದೆ, ಯಾವುದು ಆಯತಪ್ಪಿ ಆಗ್ತಾ ಇಲ್ಲ ಅಂತ ಬಹುತೇಕ ಶಾಲೆಗಳಲ್ಲಿ. ಈಗ ನಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡೋದಕ್ಕೆ, ಅವ್ರ ಮನಸ್ಥಿತಿಯನ್ನ ಬದಲಾವಣೆ ಮಾಡೋದಕ್ಕೆ ಏನೇನೋ ಹೇಳ್ತಾರೆ ಅಂತ ಕೇಳ್ತಾ ಇದ್ವಿ. ಈಗ ಮುಸ್ಲಿಂ ಧರ್ಮದಲ್ಲಿ ಅದು ಶುರು ಆಗ್ಬಿಟ್ರೆ ಹೆಂಗೆ ಸರ್? ಶಾಲೆಗಳಿಂದ ಶುರು ಮಾಡ್ಬಿಟ್ಟಿದಾರ ಅನ್ನೋ ಆತಂಕ ಇದೆ ನಮಗೆ. ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ಶಾಲೆ ಕಳಿಸೋದು? ಸಾರ್ ಒಂದು ಮಾತು ಹೇಳಿದ್ರು ಇವಾಗ, ಬಹಳ ಚೆನ್ನಾಗಿದೆ. ಉರ್ದುನಲ್ಲಿ ಬರ್ದು ಕೊಟ್ಟರು, ಯಾಕಂದ್ರೆ ಇದರಲ್ಲಿ ನಾವು ಏನು ಕೇಳ್ತಾರೆ ಅಂದರೆ, ಸಾರ್ ಹತ್ರ ಅಷ್ಟೊಂದು ಗಮನಕ್ಕೆ ಇರಬೇಕು, ತಮ್ಮ ಹತ್ರ ಬುಕ್ದು ಸ್ಕ್ರೀನ್ ಶಾಟ್ ನಮಗೆ ತೋರಿಸ್ಬೋದಾ? ನನ್ನ ಅಭಿಪ್ರಾಯಕ್ಕೆ ಯಾವುದೋ ಮಾತು ನಾವು ಹೇಳಕ್ಕೆ ಆಗೋದಿಲ್ಲ ಸರ್. ನಮಗೆ ಉರ್ದುನಲ್ಲಿ ತಾವು ಹೇಳಿದ್ರಲ್ಲ, ಹಿಂದಿದು ತೆಲುಗುನಲ್ಲಿ ಓಕೆ, ಅದಕ್ಕೆ ನಿಮಗೆ ಸಲ್ಯೂಟ್ ಮಾಡ್ತೀನಿ. ತೆಲುಗುನಲ್ಲಿ ಓದಬೇಕು, ಇಂಗ್ಲೀಷ್ನಲ್ಲಿ ಹೇಳಬೇಕು. ಉರ್ದುನಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ ಕರೆಕ್ಟು, ಸ್ಪಷ್ಟವಾಗಿ ಬುಕ್ನಲ್ಲಿ ನೀವು ಬರೆದಿದ್ದೀರಲ್ಲ, ಅದ್ರದ್ದು ನಮಗೆ ಒಂದು ಸ್ಕ್ರೀನ್ ಶಾಟ್ ಏನನ್ನ ತೋರಿಸ್ತೀರಾ? ಯಾಕಂದರೆ ನಾವು ನಿಮ್ಮ ಜೊತೆಗೆ ಬರ್ತೀವಿ, ನಿಮ್ಮ ಮಾತಿಗೆ ನಾವು ಸತ್ಯ ಹೇಳ್ತೀವಿ, ಅಷ್ಟೇ ನಮಗೆ ಇರೋದು ಪ್ರಶ್ನೆ.
ಚೇತನ್ ಸರ್, ಈಗ ನಾವು ಈಗ ತೆಲಂಗಾಣ ರಾಜಧಾನಿ ಈಗ ಆಗಿರೋ ಘಟನೆ ಬಗ್ಗೆ ಕಲ್ಮಾ ಓದ್ಕೊಂಡ್ ಬನ್ನಿ ಅಂತ ಹೇಳಿದಾರಲ್ಲ, ಸುರಾಹ ಫತೇಹ ಬರ್ಕೊಂಡ್ ಬನ್ನಿ ಅಂತ ಹೇಳ್ತಿದಾರಲ್ಲ, ಅದು ಇಂಗ್ಲಿಷ್ ಅಲ್ಲಿ ಬರ್ದ್ ಕಳ್ಸಿದ್ದಾರೆ. ಬುಕ್ ಅಲ್ಲಿ ನೋಡಿದ್ವಿ ನಾವು, ಇಂಗ್ಲಿಷ್ ಅಲ್ಲಿ, ಉರ್ದು ಇಲ್ಲ ಅದ್ರಲ್ಲಿ. ಬಟ್ ನೀವ್ ಹೇಳ್ತಾ ಇರೋದು ಭಗತ್ ಚಂದ್ರನಾ ಸರ್? ಭಗತ್ ಚಂದ್ರ ಸ್ಕೂಲ್ ಬಗ್ಗೆ ನೀವು ಉಲ್ಲೇಖ ಮಾಡ್ತಾ ಇದ್ರಿ, ಅಲ್ಲಿ ಉರ್ದು ಬಗ್ಗೆ ಬುಕ್ ಗಳಲ್ಲಿ ಬರ್ದ್ ಕಳ್ಸಿದ್ದಾರೆ. ಓಕೆ ಓಕೆ, ಓಕೆ, ಅವ್ರಿಗೆ ಗೊತ್ತಾಗತ್ತಲ್ವಾ ಸರ್, ನೋಡಿರ್ತಾರೆ. ಇದು ಇನ್ನು ಮುಖಂಡರ ಕೆಲಸ ಮಾಡ್ತಿದ್ದಾರೆ, ಅವರು ಕೆಲಸ ಮಾಡ್ತಾರೆ. ನಮ್ಗೆ ಒಂದು ಅಭಿಪ್ರಾಯ ಬೇಕು, ಒಂದು ಗ್ಯಾರಂಟಿ ಬೇಕು ನಿಮ್ ಕಡೆಯಿಂದ. ನೀವು ಹೇಳಿದ್ಮೇಲೆ ಒಂದು ಕಳಿಸಿದ್ರೆ ನಮ್ಗೆ ಒಳ್ಳೆ ಇರ್ತದೆ. ಎಲ್ಲ ಟಿವಿ ಡಿಬೇಟ್ ಗಳಲ್ಲಿ ಅದು ಓಪನ್ ಆಗಿದೆ ಸರ್, ತೋರಿಸ್ತೇವೆ. ಶೋರ್ ಸರ್. ಭಾಸ್ಕರನ್ ಸರ್, ಏನ್ ಅನಿಸ್ತಿದೆ ಈ ಬೆಳವಣಿಗೆ? ಬಹಳ ಆತಂಕ ಅನಿಸಿದ್, ಬರೀ ಒಂದ್ ಸ್ಕೂಲಿಗೆ ಸೀಮಿತ ಅಲ್ಲ. ನಾನು ಅನ್ಕೊಂಡೆ ಇದು ಒಂದು ಆಯತಪ್ಪೆ ಆಗಿರಬಹುದು, ಕ್ಷಮಿಸುವಂತ ಪ್ರಯತ್ನಗಳಾಗಬೇಕು ಮತ್ತು ಇದನ್ನ ತಿದ್ದಿ ನಡೆಯೋ ಪ್ರಯತ್ನಗಳಾಗಬೇಕು ಅಂತ. ಬಟ್ ಎಲ್ಲ ಶಾಲೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಬಹಳ ಆತಂಕಕಾರಿ ವಿಚಾರ ಅಂತ, ಆತಂಕಕಾರಿ ಬೆಳವಣಿಗೆ ಅನಿಸ್ತಾ ಇದೆ ನನಗೆ. ನೋಡಿ, ಅದು ಮತ್ತೆ ಚಿಕ್ಕ ಮಕ್ಕಳಿಗೆ ಮೇಡಮ್, ಅಂದ್ರೆ 5ನೇ ಕ್ಲಾಸ್ 2ನೇ ಕ್ಲಾಸ್ ಅವರಿಗೆ ಹೇಳ್ಕೊಡ್ತಾರೆ. ಪಾಪ ಅವ್ರಿಗೆ ಏನು ಧರ್ಮ ಜಾತಿ ಇದೆಲ್ಲ ಏನ್ ಗೊತ್ತಿರುತ್ತೆ ಸರ್? ನಾವ್ ಏನ್ ಹೇಳ್ಕೊಡ್ತೀವಿ ಅದ್ ಕಲಿತಾರ ಅವರು, ನಾವ್ ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯೋ ಮಕ್ಕಳು. ನೋಡಿ, ಈಗ ಮೊದಲನೇದಾಗಿ ಒಂದು ವಿಚಾರನ, ಈ ಒಂದು ಡಿಬೇಟನ್ನ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ಗೆ ತಗೊಂಡು ಹೋಗಬೇಕು. ಯಾಕೆ ಶಾಲೆಗಳಲ್ಲಿ ಕ್ರಿಶ್ಚನೀಕರಣ ಅಥವಾ ಇಸ್ಲಾಮೀಕರಣ ಅದನ್ನು ಹಿಂದೂ ಮಕ್ಕಳ ಮೇಲೆ ಹೇರಲಾಗ್ತಾ ಇದೆ? ಒಂದು, ಈ ಮೈನಾರಿಟೀಸ್ ಅಂತ ಅನ್ನಿಸ್ಕೊಂಡವರು, ಮುಸ್ಲಿಮ್ಸ್ ಇರಲಿ ಕ್ರಿಶ್ಚಿಯನ್ಸ್ ಇರಲಿ, ಅದರಲ್ಲಿ ಬೌದ್ಧರು, ಜೈನರು, ಯಹೂದಿಗಳು ಅವ್ರನ್ನ ಬಿಟ್ಟು ಇವರುಗಳು ಏನು ತಪ್ಪು ಮಾಡಿದ್ರು ಅವ್ರಿಗೆ ಇಮಿಡಿಯೇಟಾಗಿ ರಿಲೀಫ್ ಸಿಗುತ್ತೆ. ಹೆಂಗೆ ಅಂದರೆ, ಅವ್ರನ್ನ ಬಿಡಿಸ್ಕೊಂಬರೋದಕ್ಕೆ ಮುಸ್ಲಿಂ ಸಮುದಾಯದ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಅನೇಕ ಜನ ಹೋಗಿ ಬಿಡಿಸ್ಕೊಂಬರ್ತಾರೆ. ಲಿವಿಂಗ್ ಎಕ್ಸಾಂಪಲ್, DJ ಹಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ, KJ ಹಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ, ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಮೇಲೆ ಮತ್ತು ದಲಿತ ನಾಯಕ ಮತ್ತು MLA ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ಯಾರು ದಾಳಿ ಮಾಡಿದ್ರು ಅವ್ರನ್ನೆಲ್ಲ ಕೋರ್ಟಿನಿಂದ ಬೇಲ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದಾಗ ಕಂತೆ ದುಡ್ಡು ಮತ್ತು ಅವ್ರಿಗೆ ಮನೆಗೆ ಬೇಕಾದಂಥ ರೇಷನ್ ಐಟಮ್ಗಳನ್ನು ನಮ್ಮ ಚಾಮರಾಜಪೇಟೆ MLA ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ದಾರೆ. ಅದನ್ನು ನಾವು TVಯಲ್ಲೇ ನೋಡಿದ್ದೀವಿ. ಆಗ ಇನ್ನು ನೋಟ್ಗಳ ಅಮಾನ್ಯೀಕರಣ ಆಗಿರಲಿಲ್ಲ. ಎಲ್ಲ 2000 ನೋಟ್ಗಳನ್ನು ಕೊಟ್ಟಿದ್ದನ್ನು TV ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ. ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಆದಾಗ ಸೆನ್ಸಸ್ ಮಾಡಕ್ಕೆ ಬಂದವ್ರ ಮೇಲೆ ಕಲ್ಲುಗಳನ್ನು ಹೊಡೆದವ್ರನ್ನ ಕರ್ಕೊಂಬಂದಿದ್ದು ಇದೆ ಜಮೀರ್ ಅಹಮದ್ ಖಾನ್. ನಾನು ಹೇಳೋದೇನು ಅಂದರೆ, ನಮ್ಮ ಹಿಂದೂ ಸಮುದಾಯದಲ್ಲಿ ಯಾರಾದರೆ ಧಾರ್ಮಿಕವಾಗಿ ಏನಾದರೆ ತಪ್ಪನ್ನು ಮಾಡಕ್ಕೆ ಹೋಯ್ತು ಅಂದರೆ, ಧರ್ಮವನ್ನು ಆಧಾರವಾಗಿ ಇಟ್ಕೊಂಡು ನಮ್ಮಲ್ಲಿ ಮಂದಿರಗಳಿವೆ, ನಮ್ಮಲ್ಲಿ ಮಠಗಳಿವೆ, ನಾವು ಅವರಿಗೆ ಕಿವಿ ಹಿಡಿದು ಬುದ್ಧಿಯನ್ನು ಹೇಳ್ತೇವೆ. ಮುಂದಕ್ಕೆ ಆ ರೀತಿ ಆಗದೇ ಇರೋ ಥರ ನಾವು ಕ್ರಮವನ್ನು ವಹಿಸ್ತೇವೆ. ಮತ್ತೊಂದು ಸರಿ ಅವ್ರು ಮಾಡಕ್ಕೆ ಹೋಯ್ತು ಅಂದರೆ ನಾವು ಅವ್ರಿಗೆ ಬೇಲು ಮಾಡಲ್ಲ, ಅವ್ರನ್ನ ಕರ್ಕೊಂಡು ಬರೋದಿಲ್ಲ. ಇದು ಹಿಂದೂ ಧರ್ಮದಲ್ಲಿ ನಡೀತಾ ಇರುವಂತಹ ಸತ್ಯ ಸಂಗತಿಗಳು. ಮುಸ್ಲಿಂ ಧರ್ಮದಲ್ಲೂ ಅಷ್ಟೇನೆ, ನಿಮ್ಮ ಮೌಲಾನಾಗಳಿರ್ಬೋದು, ಮೌಲ್ವಿಗಳಿರ್ಬೋದು, ಇಮಾಮ್ಗಳಿರ್ಬೋದು, ಫಕೀರ್ಗಳಿರ್ಬೋದು, ಈ ರೀತಿ ದಾರಿ ತಪ್ಪದಂಥ ಇಂಥ ಎಲಿಮೆಂಟ್ಸನ್ನು ನಿಮ್ಮ ಧರ್ಮದಿಂದನೇ ಹೊರಗೆ ಹಾಕಿ ನೀವು ನಿಮ್ಮ ಮಸೀದಿಗಳಲ್ಲಿ ಸೇರಿಸ್ಬೇಡಿ, ಅವರನ್ನು ನಿಮ್ಮ ಮದ್ರಸಗಳಲ್ಲಿ ಸೇರಿಸ್ಬೇಡಿ. ಆ ರೀತಿ ಮಾಡಿದವ್ರ ಮನೆಯಿಂದ ನೀವು ಹೆಣ್ಣು ತರಬೇಡಿ. ಆ ರೀತಿ ಮಾಡಿದವರು ಮನೆಗೆ ನೀವು ಮದುವೆ ಮತ್ತು ಇನ್ಯಾವುದೇ ಸಂಬಂಧ ಇಟ್ಕೋಬೇಡಿ, ಆಗ ಅವರು ಸರಿ ಹೋಗ್ತಾರೆ. ಆಮೇಲೆ ನೀವು ಈ ಡಿಬೇಟಿನ ಕಾರ್ಯಕ್ರಮ ಏನು ಶುರುವಾಯ್ತಲ್ಲ, ಒಂದು ಮಾತನ್ನು ಹೇಳಿದ್ರಿ, ಇಂಡಿಯಾ ಈಸ್ ಎ ಸೆಕ್ಯುಲರ್ ಕಂಟ್ರಿ, ಜಾತ್ಯತೀತ ರಾಷ್ಟ್ರ ಅಂತ. ಅದು ಶುದ್ಧ ಸುಳ್ಳೋದು. ಯಾಕಂದರೆ ಶಿಕ್ಷಣ ತಜ್ಞರಿಲ್ಲಿದ್ದಾರೆ, ನಾನು ಕೇಳ್ತೀನಿ, ಸೆಕ್ಯುಲರ್ ಅಥವಾ ಸೆಕ್ಯುಲಾರಿಸಮ್ ಅಂದರೆ ಏನು? ಸೆಪರೇಷನ್ ಆಫ್ ದಿ ಸ್ಟೇಟ್, ಸೆಪರೇಷನ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಫ್ರಮ್ ರಿಲಿಜನ್ ಅಂತ. ನಮ್ಮ ಸಂವಿಧಾನದಲ್ಲೇ ಅನೇಕ ಕಡೆ ರಿಲಿಜನ್ ಇದೆ. ಸರ್ಕಾರ ಎಲ್ಲ ಹಿಂದೂ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಅದು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಡಳಿತ ಮಾಡ್ತಾ ಇದೆ. ಅದೇ ಯಾವುದೇ ಒಂದು ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಅಥವಾ ಸೈನಾಗೋಗ್ ಇರ್ಬೋದು, ಅಥವಾ ಪ್ಯಾರಿಶ್ ಹಾಲ್ ಇರ್ಬೋದು, ಅದರ ಮೇಲೆ ಸರ್ಕಾರದ ನಿಯಂತ್ರಣ ಇಲ್ಲ. ನೀವು ಹೇಗೆ ಹೇಳಕ್ ಸಾಧ್ಯ ಇಂಡಿಯಾ ಇಸ್ ಎ ಸೆಕ್ಯುಲರ್ ಸ್ಟೇಟ್ ಅಂತ? ಸೆಕ್ಯುಲರ್ ಸ್ಟೇಟ್ ಅಂದ್ರೆ ಮತ್ತೊಂದು ಸಾರಿ ಹೇಳ್ತೀನಿ ಕೇಳಿ, ಸೆಪರೇಷನ್ ಆಫ್ ದಿ ಸ್ಟೇಟ್ ಫ್ರಾಮ್ ರಿಲಿಜನ್ ಅಂತ. ಸರ್ಕಾರ ಹಿಂದೂ ದೇವಸ್ಥಾನಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡ್ಮೇಲೆ ಇದು ಸೆಕ್ಯುಲರ್ ಸ್ಟೇಟ್ ಹೇಗಾಗುತ್ತೆ? ಒಂದು. ಎರಡನೇದು, ಈಗ ಸೂರಾ ಫತೇಹ ಅಂತ ಹೇಳಿದ್ರಲ್ಲ, ಅದೇನು ಅಂದರೆ ಕುರಾನಿನಲ್ಲಿ ಮೊದಲನೇ ಚಾಪ್ಟರ್. ಹೌದು, ಕುರಾನ್ನಲ್ಲಿ ಆ ಸೂರಾಗಳಿದೆಯಲ್ಲ 114 ಇದೆ, 114 ಚಾಪ್ಟರ್ಗಳಿದೆ. ಇವರು ಸೂರಾ ಫತೇಹ ಅಂತ ಓದ್ಕೊಂಬ ಅಂತ ಏನು ಹೇಳಿದ್ದಾರೆ, ಅದು ಚಾಪ್ಟರ್ ನಂಬರ್ 1.
ಆ ಚಾಪ್ಟರ್ ನಂಬರ್ 1 ಓದೋದಿಕ್ಕೆ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇವರು ಗೊತ್ತಿಲ್ಲದೆ, ತಂದೆ ತಾಯಿಗೆ ಗೊತ್ತಿಲ್ಲದೆ ಅಥವಾ ಇನ್ನೇನನ್ನೋ ಮಾಡಿ ಕುರಾನಿನ ಓಕೆ ಕಾಪಿಗಳನ್ನ ಆ ಮಕ್ಕಳಿಗೆ ಸರಬರಾಜು ಮಾಡಿದಾರೆ ಅನ್ನೋದು ನನ್ನ ನೇರ ಆರೋಪ. ಯಾಕಂದ್ರೆ ಈಗ ನನ್ನ ಹತ್ರ ಮೆಟೀರಿಯಲ್ ಇಲ್ಲ, ಇಂಥದ್ದನ್ನ ನೀವು ಓದ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ನಾನು ಎಲ್ಲಿಂದ ಓದ್ಕೊಂಡ್ ಬರ್ಬೇಕು? ಓಕೆ, ಅವ್ರವ್ರಿಗೆ ಗೊತ್ತಿದ್ರೆ ಆಯ್ತು ಬಿಡಿ ಸರ್, ನಾವ್ಯಾಕೆ ಅದನ್ನ ಓದಿ ತಿಳ್ಕೋಬೇಕು ಮತ್ತು ಅದ್ರಲ್ಲಿ ಏನೇನಿದೆ ಅಂತ ತೋರಿಸ್ಬೇಕು, ಬೇಡ ನಮಗದು. ಓಕೆ ಓಕೆ, ಅವ್ರವ್ರ ಧರ್ಮದವ್ರಿಗೆ ಅವ್ರಿಗೆ ಗೊತ್ತಿದ್ರೆ ಸಾಕು. ಭಾಸ್ಕರನ್ ಸರ್, ವಾಪಸ್ ಬರ್ತೀನಿ. ಜಸ್ಟ್ ಒಂದು ಹುಡುಗಿ ಇಷ್ಟಪಟ್ಟು, ಅಂದ್ರೆ ಮುಸ್ಲಿಂ ಧರ್ಮದ ಹುಡುಗನನ್ನ ಹಿಂದೂ ಧರ್ಮದ ಹುಡುಗಿ ಇಷ್ಟಪಟ್ಟು ಏನಾದ್ರೂ ಮದುವೆ ಆದ್ರೆ ಅವ್ರವ್ರ ಧರ್ಮಕ್ಕೆ ಸಂಬಂಧಪಟ್ಟಂತೆ ಪಾಲನೆ ಮಾಡ್ಕೊಂಡು ಹೋದ್ರೆ ಸಾಕಪ್ಪ. ಇದು ಮತಾಂತರ ಆಗಬಾರ್ದು. ಒತ್ತಾಯಪೂರ್ವಕ ಮತಾಂತರ ಮಾಡೋದೆಲ್ಲ ಅಕ್ಷಮ್ಯ ಅಪರಾಧ, ನಿಮ್ಗೆಲ್ಲ ಗೊತ್ತಿರಬಹುದು. ಬಟ್ ಹಿಂದೂ ಧರ್ಮದ ಮಹಿಳೆಯನ್ನ ನೀವು ಕಲ್ಮಾ ಓದಿ ನೀನ್ ನಮಾಜ್ ಮಾಡು ಅಂತ ಹೇಳಿದ್ರೆ ಅಲ್ಲಿ ಲವ್ ಜಿಹಾದ್ ಅನ್ನುವಂತಹ ವಿಚಾರಗಳು ಬಂದಿದ್ದು ಕೂಡ ನಮಗೆ ನೆನಪಿದೆ. ಮತಾಂತರ ಮಾಡೋ ಪ್ರಯತ್ನಗಳಾಗ್ತಾ ಇದೆ ಆ ಹುಡುಗಿಯನ್ನ ಅಂತ, ಅದು ಅಕ್ಷಮ್ಯ ಅಪರಾಧ ಅಂತೀವಿ. ಆದ್ರೆ ಏನೂ ಗೊತ್ತಿಲ್ಲದ ಮನಸ್ಸುಗಳು ಸ್ಕೂಲಿಗೆ ಹೋಗಿ ಏನೋ ಸಮಾಜವನ್ನ ಕಟ್ಟಬೇಕು ಅಂತ ಹೊರಟಂತಹ ಮಕ್ಕಳ ಮನಸ್ಸಲ್ಲಿ ನೀವು ಜಾತಿ ಧರ್ಮ ತಂದು ಬಿತ್ತುತ್ತೀರಿ, ವಿಷಬೀಜ ಬಿತ್ತೋತ ಕೆಲಸಗಳು ಆರಂಭಿಕ ಹಂತದಲ್ಲೇ ಆಗುತ್ತೆ ಅಂದ್ರೆ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಏನಾಗ್ತಾ ಇದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬಾರ್ದಾ?